ಸ್ವಾಮಿ ಬಾಬೇಗ ಸ್ವಾಮಿ ಬಾಬೇಗ ಮನಮೋಹನ ಸ್ವಾಮಿ ಬಾಬೇಗ ಬಾಬೇಗ ಮನಮೋಹನ. ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದಿಲ್ಲ. ರುಕ್ಮಿಣಿ, ಯುದ್ಧವಿಂದು ಅನಿವಾರ್ಯ, ಉಪಾಯವಿಲ್ಲ ರುಕ್ಮಿಣಿ. ಯುದ್ಧವಿಂದು ಅನಿವಾರ್ಯ, ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಂದೂ ಕಾಣದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಕ್ಷೇಣ ಸೈನ್ಯ, ಮತ್ತೊಂದು ಕಡೆ ಪಾಂಡವರ 7 ಕ್ಷೇಣ ಸೈನ್ಯ. ಯುದ್ಧವು ಮುಗಿಯುವುದರೊಳಗಾಗಿ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನ ಬದುಕಿ ಉಳಿಯುವರೋ? ಯುದ್ಧ ಯುದ್ಧ ಇದು ಅನಂತ ಪ್ರಳಯ, ಮಾನವನ ಸೀಮಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮ ಆಕ್ರಮಣದಿಂದ ಧರ್ಮ ರೂಪುಗಿಡದ ಹಾಗೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಪರಮಾತ್ಮ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ರುಕ್ಮಿಣಿ, ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವಿಂದು ಅನಿವಾರ್ಯ, ಆದರೆ ಈ ಯುದ್ಧದಿಂದ ಒಂದು ವಿನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕ್ಷತ್ರಿಯ ರಕ್ತದಿಂದ ಪೃಥ್ವಿಯ ಕಲ್ಮಸವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ರಕ್ತ ಕಣವನ್ನು ರಕ್ತರಸದಿಂದ ತೋಯಿಸಿ ಒಂದು ಪುಣ್ಯದ ಬೀಜವನ್ನು ಬಿತ್ತುವೆನು. ಅದು ಅಂಕರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಶಾಂತಿ, ರಾಜನೀತಿ ಇನ್ನು ಮುಂತಾದ ಫಲಪುಷ್ಪಗಳನ್ನು ಜಗತ್ತಿಗೆ ನೀಡುವುದು. ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ. ಈ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲದು. ಅದನ್ನು ನುಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಭಾಗವನ್ನು ಛೇದಿಸದ ಹೊರತು ಬೇರೆ ಉಪಾಯವಿಲ್ಲ ರುಕ್ಮಿಣಿ. ಆರ್ಯವರ್ತಿಗೀಗ ಅಂತ ಅವಸ್ಥೆ ಬಂದೊದಗಿದೆ. ಅಭಿಮಾನ ಸೂರೆಯಿಂದ ಪ್ರಮಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ಅಧರ್ಮವು ಅಂಕುರಗೊಂಡಿದೆ. ರಕ್ತರಸದಿಂದ ಅದು ನಾಶ ಮಾಡದ ಹೊರತು ಧರ್ಮರಾಜ್ಯದ ಸ್ಥಾಪನೆ ಆಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದೇ ಆದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ ಸ್ವಾಮಿ. ಈ ಯುದ್ಧವನ್ನು ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡವು ಕೊನೆಗೊಳ್ಳಲಿ ರುಕ್ಮಿಣಿ. ಅಂಬುದಿ ನಿಧಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಪ್ರಿಯ ರುಕ್ಮಿಣಿ, ಅಂಬುದಿ ನಿಧಿ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಹರಿದೇವತೆ. ಜಾದುಗೈದನ್ನ ಹೃದಯ ರಂಗವ. ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲಗೆ. ಮೋದದಿ ಸೆಳೆದ ಸದಮಲಗೆ ಅಂಬುದಿ ನಿಧಿ. ಯಾರು ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣ ಅತಿಶಯ ಭಾರ್ಗವಿ.
ಯಾವ ದೇವಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವಗುಣ ಅತಿಶಯವಾದವಿ ಸುರದ ಸುಬೋಧಯದಿ ಸಿರಿದೇವಿಯ ಒದಗಿದನ ಶಿವಸತಿ ಭವಾನಿಯೋ ಬ್ರಹ್ಮನ ರತಿವ ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ರತಿವ ದೇವಿಯೋ ನಿನ್ನ ರೂಪ ರಚಿಸಿದಂತಹ ಕೊಂಚ ಕೇಳಿದ್ದು ಬರುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತಹ ಕೊಂಚ ಕೇಳಿದ್ದು ಬಳುವಳು ಚೆಲುವೆ ಸುರದ ಸುಬೋಧಯದಿ ಸಿರಿದೇವಿಯ ಒದಗಿದನ ಸುರದ ಸುಬೋಧಯದಿ ಸಿರಿದೇವಿಯ ಒದಗಿದನ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿ ನಿಧಿ ಉದಯಿಸಿ ಎನ್ನ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದ ಮನಸೆ ಮೋದದಿ ಸೆಳೆದ ಸದ ಮನಸೆ ಅಂಬುದಿ ನಿಧಿ ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಹಿಂದೆ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ವಿಫಲವಾಗುವುದು ರುಕ್ಮಿಣಿ. ವಿಫಲವಾಗುವುದಿಲ್ಲ ಸ್ವಾಮಿ, ಒಮ್ಮೆ ಪ್ರಯತ್ನಿಸಿ ನೋಡಿ, ಎಲ್ಲವೂ ಸಫಲಗೊಳ್ಳುವುದು. ಆಗಬಹುದು, ಹಾಗೆ ಆಗಲ್ಲ ರುಕ್ಮಿಣಿ.